ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸುಸ್ವಾಗತ ಕೋರ್ತಾ ಇದ್ವಿ. ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಬಹಳ ಸೊಗಸಾದಂಥ, ಅಷ್ಟೇ ರುಚಿಯಾದಂಥ, ನೋಡ್ತಾ ಇದ್ದರೆ ತಿನ್ನಬೇಕು ಅಂತ ಆಸೆ ಆಗ್ತಕ್ಕಂಥ ಪಲಾವ್ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಪಲಾವ್ ರೆಸಿಪಿ ಏನಕ್ಕೆ ಜನಕ್ಕೆ ಅಷ್ಟು ಫೇವ್ರೇಟು, ಹಾಗೆ ಯಾಕಿಷ್ಟು ರುಚಿ ಇರುತ್ತೆ ಅಂತಂದರೆ ಅದರಲ್ಲಿ ಉಪಯೋಗಿಸ್ತಕ್ಕಂಥ ಪದಾರ್ಥಗಳು ಹಾಗೆ ತರಕಾರಿಗಳು. ಪಲಾವ್ ಅಂದರೆ ಇಷ್ಟಪಡದಿರೋರು ಖಂಡಿತ ಇಲ್ಲವೇ ಇಲ್ಲ, ಅಷ್ಟು ಸೊಗಸಾಗಿರುತ್ತೆ ಪಲಾವ್. ಹಾಗೆ ಬನ್ನಿ, ಸೊಗಸಾದಂಥ ಹಾಗೆ ರುಚಿಕರವಾದಂಥ ಹೋಟೆಲ್ ಶೈಲಿಯ ಪಲಾವನ್ನು ಯಾವ ರೀತಿ ಮಾಡೋದು, ಹಾಗೆ ಬೇಕಾದಂಥ ಪದಾರ್ಥಗಳೇನು ಅಂತ ಈಗ ನೋಡ್ಕೊಳ್ಳೋಣ. ಪಲಾವ್ ರೆಸಿಪಿ ಮಾಡೋದಕ್ಕೋಸ್ಕರ ಮೊದಲಿಗೆ 2 ಕಪ್ ಅಳತೆ ಅಕ್ಕಿ ಅಥವಾ ಅರ್ಧ kg ಅಕ್ಕಿ ತೊಗೊಂಡಿದ್ದೀವಿ. ಈರುಳ್ಳಿ 2, ಟೊಮೊಟೊ ಹಣ್ಣು 2, ಆಪಲ್ ಟೊಮೊಟೊನ ತೊಗೊಂಡಿದ್ದೀವಿ. ಪುದೀನ ಸೊಪ್ಪು 1 ಕಪ್ ಅಳತೆ, ತೆಂಗಿನಕಾಯಿ ತುರಿ ಅರ್ಧ ಕಪ್ ಅಳತೆ, ಹುರುಳಿಕಾಯಿ 15ರಿಂದ 20 ಈ ರೀತಿ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಕ್ಯಾರೆಟು 1 ದೊಡ್ಡದು, ಹಾಗೆ ನೌಕೋಲು 1, ಹಸಿ ಬಟಾಣಿ 5ರಿಂದ 6 ಟೇಬಲ್ ಸ್ಪೂನ್, ಎಣ್ಣೆ 5ರಿಂದ 6 ಟೇಬಲ್ ಸ್ಪೂನ್, ಹಸಿ ಮೆಣಸಿನಕಾಯಿ 10, ಹಾಗೆ ಮಸಾಲನ ರುಬ್ಬೋದಕ್ಕೋಸ್ಕರ ಏಲಕ್ಕಿ ಕಾಯಿ 4, ಲವಂಗ 4, ಮರಾಠಿ ಮೊಗ್ಗು 2, ಚಕ್ಕೆ 2 ಇಂಚು, ಸ್ಟಾರ್ ಮಸಾಲ ಹೂವು 2, ಸೋಂಪು ಕಾಳು ಸ್ವಲ್ಪ. ಪಲಾವ್ ಬೇಕಾದಂಥ ಒಗ್ಗರಣೆ ಮಾಡೋದಕ್ಕೋಸ್ಕರ ಚಕ್ಕೆ 1 ಇಂಚು, ಲವಂಗ 2, ಏಲಕ್ಕಿ ಕಾಯಿ 2, ಅನಾನಸ್ ಮೊಗ್ಗು 2, ಜೊತೆಗೆ ಸೋಂಪು ಕಾಳು ಸ್ವಲ್ಪ, ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಪಲಾವ್ ಎಲೆ 2, ಬೆಳ್ಳುಳ್ಳಿ 1 ಗೆಡ್ಡೆ, ಶುಂಠಿ 1 ಇಂಚು, ಧನಿಯಾ ಕಾಳು 1 ಟೇಬಲ್ ಸ್ಪೂನಷ್ಟು, ಮೊಸರು 2 ಟೇಬಲ್ ಸ್ಪೂನ್, ತುಪ್ಪ 2 ಟೇಬಲ್ ಸ್ಪೂನ್, ನಿಂಬೆಹಣ್ಣಿನ ರಸ 1 ಟೇಬಲ್ ಸ್ಪೂನ್, ಕಸೂರಿ ಮೇಥಿ ಸ್ವಲ್ಪ, ಉಪ್ಪು ರುಚಿಗೆ ತಕ್ಕಷ್ಟು. ಇದಿಷ್ಟು ಬಹಳ ರುಚಿಕರವಾಗಿ ಅಷ್ಟೇ ಆರೋಗ್ಯಕರವಾದಂಥ ಪಲಾವ್ನ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು. ಬನ್ನಿ ಈಗ ಪಲಾವ್ ಮಾಡೋದಕ್ಕೆ ಶುರು ಮಾಡೋಣ. ಬೇಕಾದಂಥ ಪದಾರ್ಥನೆಲ್ಲ ನೋಡ್ಕೊಂಡಾದ ನಂತರ ಈಗೊಂದು ಬಾಣಲಿಗೆ ಮೊದಲಿಗೆ ಮಸಾಲ ಹುರಿಯೋದಕ್ಕೆ ತೊಗೊಂಡಂಥ ಮಸಾಲ ಪದಾರ್ಥನ ಸೇರಿಸ್ತಾ ಇದ್ದೀವಿ. ಹಾಗೆ ಹಸಿಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ, ಜೊತೆಗೆ ಶುಂಠಿ, ಧನಿಯಾ ಕಾಳು, ಹಾಗೆ 1 ಕಪ್ಪಷ್ಟು ಅಥವಾ 1 ಹಿಡಿಯಷ್ಟು ಪುದೀನ ಸೊಪ್ಪು. ಈ ರೀತಿಯಾಗಿ ಪುದೀನ ಸೊಪ್ಪನ್ನು ಸೇರಿಸಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆನೂ ಸಹ ಸೇರಿಸ್ಕೊಳ್ತಾ ಇದ್ದೀವಿ. ನಂತರ ಈಗ ಈ ಪದಾರ್ಥನೆಲ್ಲ ಮೀಡಿಯಂ ಫ್ಲೇಮಲ್ಲಿ 5 ನಿಮಿಷ ಹುರ್ಕೊಳ್ತೀವಿ. ಪಲಾವ್ಗೆ ಬೇಕಾದಂಥ ಮಸಾಲಾನ ರುಬ್ಬಿ ರೆಡಿ ಮಾಡೋದಕ್ಕೋಸ್ಕರ ಈ ಪದಾರ್ಥನೆಲ್ಲ ಹುರ್ಕೊಳ್ತಾ ಇದ್ದೀವಿ. ಈ ಪದಾರ್ಥ ಚೆನ್ನಾಗಿ ಹುರಿದಾದ ನಂತರ ಒಂದು ಹಂತಕ್ಕೆ ನಿಮಗೆ ಗೊತ್ತಾಗುತ್ತೆ ಈ ಒಂದು ಮಸಾಲದ ಸುವಾಸನೆಯಿಂದ ನಾವು ಮಾಡ್ತಾ ಇರ್ತಕ್ಕಂಥ ಪಲಾವು ಎಷ್ಟು ರುಚಿಕರವಾಗಿರುತ್ತೆ ಮತ್ತು ಎಷ್ಟು ಸೊಗಸಾಗಿರುತ್ತೆ ಅಂತ. ಹೀಗಿಲ್ಲಿ 5 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲೇ ಮಸಾಲ ಪದಾರ್ಥನೆಲ್ಲ ಹುರಿದಾಯಿತು. ಈಗ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಹಾಗೆ ಹುರಿದು ಬಿಸಿ ಇರತಕ್ಕಂಥ ಈ ಪದಾರ್ಥ ಎಲ್ಲ ಕಂಪ್ಲೀಟಾಗಿ ತಣ್ಣಗಾಗಬೇಕು. ತಣ್ಣಗಾದ ನಂತರನೇ ನಾವು ಮಿಕ್ಸಿ ಜಾರಿಗೆ ಸೇರಿಸಿ ನುಣ್ಣಿಗೆ ರುಬ್ಕೊಬೇಕಾಗತ್ತೆ. ನಂತರ ನಾವು ತೊಗೊಂಡಂಥ 2 ಕಪ್ ಅಕ್ಕಿನ ಮತ್ತೊಂದು ಬಟ್ಲಿಗೆ ಸೇರಿಸ್ಕೊಂಡು ಬಟ್ಲು ತುಂಬ ನೀರನ್ನು ಸೇರಿಸಿ 10 ನಿಮಿಷಗಳ ಕಾಲ ಅಕ್ಕಿನ ನೀರಲ್ಲಿ ಚೆನ್ನಾಗಿ ನೆನೆಸ್ಕೊಳ್ತೀವಿ. ಈ ರೀತಿ ಅಕ್ಕಿ ಚೆನ್ನಾಗಿ ಮುಳುಗುವಷ್ಟು ನೀರನ್ನು ಸೇರಿಸಿ 10 ನಿಮಿಷ ನೆನೆಸ್ಕೊಂಡ್ರೆ ಸಾಕಾಗುತ್ತೆ. ನಂತರ ಹುರಿದು ತಣ್ಣಗಾಗಿರ್ತಕ್ಕಂಥ ಪದಾರ್ಥನ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀವಿ. ಜೊತೆಗೆ ಅರ್ಧ ಕಪ್ ತೆಂಗಿನಕಾಯಿ ತುರಿನೂ ಸಹ ಮಿಕ್ಸಿ ಜಾರ್ಗೆ ಸೇರಿಸಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ರುಬ್ಬೋದಕ್ಕೆ ಸಹಾಯ ಆಗೋ ಹಾಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಈಗ ಇದನ್ನು ನುಣ್ಣಿಗೆ ರುಬ್ಕೊಬೇಕಾಗತ್ತೆ. ಪಲಾವ್ ಮಾಡೋದಕ್ಕೆ ಬೇಕಾದಂಥ ಮಸಾಲ ಪೇಸ್ಟ್ನ ಈ ರೀತಿ ನುಣ್ಣಿಗೆ ರುಬ್ಬಾಯಿತು. ಈ ಒಂದು ಹದಕ್ಕೆ ರುಬ್ಕೊಂಡ್ರೆ ಸಾಕಾಗುತ್ತೆ. ಈ ರೀತಿ ಮಸಾಲ ಪೇಸ್ಟ್ನ ರುಬ್ಬಾದ ನಂತರ ಇಲ್ಲೊಂದು ಕುಕ್ಕರ್ನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ. ಹಾಗೆ ಬಿಸಿಯಾದಂಥ ಕುಕ್ಕರ್ಗೆ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀವಿ. ಎಣ್ಣೆನೂ ಸಹ ಸ್ವಲ್ಪ ಬಿಸಿ ಆಗಬೇಕು. ಈಗ ಬಿಸಿಯಾದಂಥ ಎಣ್ಣೆಗೆ ಮಸಾಲ ಪದಾರ್ಥನ ಸೇರಿಸ್ಕೊಳ್ತಾ ಇದ್ದೀವಿ. ಒಗ್ಗರಣೆಗೆ ಅಂತಲೇ ಸಪ್ರೇಟಾಗಿ ತೊಗೊಂಡಂಥ ಮಸಾಲ ಪದಾರ್ಥ ಇದು. ನಂತರ ಈಗ ಇದನ್ನು ಒಂದು 30 ಸೆಕೆಂಡು ಬಿಸಿ ಮಾಡ್ಕೋಬೇಕಾಗುತ್ತೆ ಎಣ್ಣೆಯಲ್ಲಿ. ಈ ರೀತಿಯಾಗಿ ಮಸಾಲ ಪದಾರ್ಥನೆಲ್ಲ ಬಿಸಿ ಮಾಡಿದ ನಂತರ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀವಿ. ಈಗ ಈರುಳ್ಳಿನ ಮೀಡಿಯಂ ಫ್ಲೇಮಲ್ಲೇ ಒಂದು 3 ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ. ಹೀಗಿಲ್ಲಿ ಈರುಳ್ಳಿನ ಒಂದು 3 ನಿಮಿಷಗಳ ಕಾಲ ಫ್ರೈ ಮಾಡಾಯಿತು. ಈರುಳ್ಳಿನೂ ಸಹ ಬಹಳ ಚೆನ್ನಾಗಿ ಫ್ರೈ ಆಗಿದೆ, ನೀವಿಲ್ಲಿ ನೋಡ್ತಾ ಇರ್ಬೋದು. ಟೊಮೊಟೊ ಹಣ್ಣನ್ನು ಕುಕ್ಕರ್ಗೆ ಹಾಕ್ಕೊಳ್ಳೋಣ. ಹಾಗೆ ಹುರುಳಿಕಾಯಿ, ಜೊತೆಗೆ ಕ್ಯಾರೆಟು,
ಮತ್ತು ನೌಕೋಲನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಳ್ತಾ ಇದ್ದೀವಿ. ಉಪ್ಪು ಬೆರೆಯೋ ಹಾಗೆ ಬೆರೆಸಿ ಜೊತೆಗೆ 2 ನಿಮಿಷ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕಾಗತ್ತೆ. ಪಲಾವಲ್ಲಿ ನಾವು ಅತಿ ಹೆಚ್ಚಾಗಿ ತರಕಾರಿನ ಉಪಯೋಗಿಸ್ತೀವಿ. ನೀವು ಬೇಕಿದ್ರೆ ಎಷ್ಟು ಬಗೆಯಾದಂಥ ತರಕಾರಿನ ಬೇಕಾದರೂ ಪಲಾವ್ಗೆ ಉಪಯೋಗಿಸ್ಬೋದು. ಹೀಗಿಲ್ಲಿ 2 ನಿಮಿಷಗಳ ಕಾಲ ಈ ತರಕಾರಿನೆಲ್ಲ ಈ ರೀತಿ ಮಿಕ್ಸ್ ಮಾಡ್ತಾ ಚೆನ್ನಾಗಿ ಬಿಸಿ ಮಾಡಾಯಿತು. ನಂತರ ಹುರಿದು ಮಿಕ್ಸಿ ಜಾರಲ್ಲಿ ನುಣ್ಣಿಗೆ ರುಬ್ಬಿದಂಥ ಮಸಾಲ ಪೇಸ್ಟ್ನ ಸೇರಿಸ್ಕೊಳ್ತಾ ಇದ್ದೀವಿ. ಮಸಾಲ ಪೇಸ್ಟನ್ನು ಸೇರಿಸಿ ಒಮ್ಮೆ ಚೆನ್ನಾಗಿ ಬೆರೆಸ್ಕೋಬೇಕಾಗತ್ತೆ. ಈ ರೀತಿ ಮಿಕ್ಸ್ ಮಾಡ್ತಾ ಮಸಾಲ ಪೇಸ್ಟನ್ನು ಸಹ ಬೆರೆಸಾದ ನಂತರ 3 ಕಪ್ ಅಳತೆ ನೀರನ್ನು ಸೇರಿಸ್ತಾ ಇದ್ದೀವಿ. ಇದು ಮಿಕ್ಸಿ ಜಾರ್ಗೆ 1 ಕಪ್ಪಷ್ಟು ನೀರನ್ನು ಸೇರಿಸಿ ಅದರಲ್ಲಿರ್ತಕ್ಕಂಥ ಮಸಾಲಾನ ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇರ್ತಕ್ಕಂಥ ನೀರು. ಅದೇ ರೀತಿಯಾಗಿ ಉಳಿದಂಥ 2 ಕಪ್ ನೀರನ್ನು ಸೇರಿಸ್ಕೊಳ್ತೀವಿ. ಈಗ ನಂತರ ನೀರಲ್ಲಿ 10 ನಿಮಿಷ ಚೆನ್ನಾಗಿ ನೆನೆಸಿ ಹಾಗೆ ಒಮ್ಮೆ ನೀಟಾಗಿ ತೊಳೆದಂಥ ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀವಿ. ಹಸಿ ಬಟಾಣಿನ ಕುಕ್ಕರ್ಗೆ ಹಾಕ್ಕೊಳ್ಳೋಣ. ಹಾಗೆ ಮೊಸರು ಜೊತೆಗೆ ತಾಜಾ ನಿಂಬೆಹಣ್ಣಿನ ರಸನ ಸೇರಿಸಿ ಈಗ ಮತ್ತೊಮ್ಮೆ ಎಲ್ಲ ಪದಾರ್ಥನೂ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ಚೆನ್ನಾಗಿ ಬೆರೆಸಾದ ನಂತರ ಈಗ ಕುಕ್ಕರ್ ಲಿಡ್ನ ಮುಚ್ಚಿ 2 ವಿಸಲ್ ಬರೋವರೆಗೂ ಕೂಗಿಸ್ಕೋಬೇಕು. ಈ ಸಂದರ್ಭದಲ್ಲಿ ಫ್ಲೇಮನ್ನು ಹೆಚ್ಚಿಸ್ಕೊಳ್ಳೋಣ. 2 ವಿಸಲ್ ಬಂದು ಕುಕ್ಕರ್ ತಣ್ಣಗಾದ ನಂತರ ನೋಡೋಣ ಯಾವ ರೀತಿ ಪಲಾವ್ ರೆಡಿಯಾಗಿರುತ್ತೆ ಅಂತ. ಹೀಗಿಲ್ಲಿ ಕುಕ್ಕರ್ 2 ವಿಸಲ್ ಬಂದಾಯಿತು. ಫ್ಲೇಮನ್ನು ಆಫ್ ಮಾಡ್ಕೊಳ್ತಾ ಇದ್ದೀವಿ. ಕುಕ್ಕರ್ ಕಂಪ್ಲೀಟಾಗಿ ತಣ್ಣಗಾಗಲಿ. ಈಗಿಲ್ಲಿ ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾಗಿದೆ. ಹಾಗೆ ಇಲ್ಲಿ ಬಿಸಿ ಬಿಸಿಯಾಗಿ ಪಲಾವು ಸಹ ರೆಡಿಯಾಗಿದೆ. ಈಗ ಬಿಸಿಯಾಗಿರ್ತಕ್ಕಂಥ ಈ ಪಲಾವ್ಗೆ ತುಪ್ಪನ ಸೇರಿಸ್ಕೊಳ್ತಾ ಇದ್ದೀವಿ. ಬೇಕಿದ್ರೆ ನೀವು ತುಪ್ಪನ ಸೇರಿಸ್ಕೋಬೋದು ಅಥವಾ ಸ್ಕಿಪ್ ಮಾಡ್ಬೋದು. ಈ ರೀತಿ ತುಪ್ಪನ ಸೇರಿಸಿ ಮೇಲೆ ತೇಲ್ ಬಂದಂಥ ಮಸಾಲ ಪದಾರ್ಥ ಎಲ್ಲ ಬೆರೆಯೋ ಹಾಗೆ ಒಮ್ಮೆ ಬೆರೆಸ್ಕೋಬೇಕಾಗತ್ತೆ. ಬಿಸಿ ಇರೋದ್ರಿಂದ ಸ್ವಲ್ಪ ನಾಜೂಕಾಗಿ ಬೆರೆಸ್ಕೋಬೇಕು. ಈ ರೀತಿಯಾಗಿ ಚೆನ್ನಾಗಿ ಬೆರೆಸಾದ ನಂತರ ನೀವಿಲ್ಲಿ ನೋಡ್ತಾ ಇದ್ದೀರಾ ಬಹಳ ಸೊಗಸಾದ ಬಿಸಿ ಬಿಸಿಯಾದ ರುಚಿಕರವಾದ ಹೋಟೆಲ್ ಶೈಲಿಯ ಪಲಾವ್ ರೆಸಿಪಿ ಮನೆಯಲ್ಲೇ ಬಹಳ ಶುಚಿಯಾಗಿ ರೆಡಿಯಾಗಿದೆ. ಹಾಗಿದ್ರೆ ನೋಡ್ಕೊಂಡ್ರಲ್ಲ ವೀಕ್ಷಕರೇ, ತರಕಾರಿಗಳನ್ನ ಉಪಯೋಗಿಸಿ ಯಾವ ರೀತಿ ಬಹಳ ಸುಲಭವಾಗಿ ಪಲಾವ್ ರೆಸಿಪಿನ ಮಾಡೋದು ಅಂತ. ಖಂಡಿತ ತಮಗೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ಅರ್ಪಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಮತ್ತೆ ಹೊಸ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.